ಅವು ಎರಡು ಕ್ರಷರ್ ಜ್ಯೂಸ್ ಏನು ಹಿಂಡಿತೈತಲ್ಲ ಸರ್, ಅದು ಆ ಜ್ಯೂಸು ಇಲ್ಲೊಂದು ಪಂಪ್ ಇದೆ ಸರ್. ಈ ಪಂಪ್ ನೋಡಿ ಸರ್, ಈ ಪಂಪಿನ ಮುಖಾಂತರ, ಈ ಪೈಪ್ ಮುಖಾಂತರ ಅಲ್ಲಿ ಸ್ಟೋರೇಜ್ ಟ್ಯಾಂಕ್ ಅಂತೇಳಿ ಮಾಡ್ಕೊಂಡಿದ್ದೀವಿ ಸರ್ ನಾವು. ಇದು ಇಲ್ಲಿದೆ ನೋಡಿ ಸರ್, ಇದು ಸ್ಟೋರೇಜ್ ಟ್ಯಾಂಕ್ ಅಂತೇಳಿ. ಇದರಲ್ಲಿ ಸ್ಟೋರೇಜ್ ಮಾಡ್ಕೋತೀವಿ ಸರ್ ನಾವು 600 ಲೀಟರು 700 ಲೀಟರ್ ಅಂತೇಳಿ. ಆ ನಂತರ ಸ್ಟೋರೇಜ್ ಮಾಡ್ಕೊಂಡಿದ್ದು ಅಲ್ಲಿ ನಾವು ಎರಡು ಕೊಪ್ಪರಿಗೆ ಇದೆ, ಎರಡು ಒಲೆ ಸ್ಟಾರ್ಟ್ ಮಾಡ್ತೀವಿ. ಒಂದಕ್ಕೂ ಬಿಟ್ಕೊಂಡು ಮತ್ತೊಂದಕ್ಕೆ ಪ್ರೊಸೆಸಿಂಗ್ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಆನಂತರ ಪ್ರೊಸೆಸಿಂಗ್ ಮೊದಲು ಬರ್ತದೆ ಸರ್, ಸೆಕೆಂಡ್ ಬಿಟ್ಟಿದ್ದು ಸೆಕೆಂಡ್ ಬರ್ತದೆ. 1 by 1 ಕಂಟಿನ್ಯೂಸ್ಲಿ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗ್ತಾ ಇರ್ತದೆ ಸರ್. ಟೋಟಲಿ ಇಲ್ಲಿ ಒಂದು ಸಿಸ್ಟಮ್ ಸರ್, ಇಲ್ಲಿ ಬೆಲ್ಲ ತಯಾರು ಮಾಡಬೇಕಾದ್ರೆ ಒಂದು 15 ಜನ ಮೆಂಬರ್ಸ್ ಇದ್ದಾರೆ. ಆನಂತರ ಈ ಕಬ್ಬು ಕಟಾವು ಮಾಡ್ಲಿಕ್ಕೆ ಒಂದು 15 ಜನ ಮೆಂಬರ್ಸ್ ಆಗ್ತಾರೆ ಸರ್. ಟೋಟಲಿ ಒಂದು 30 ಜನ. ಇದು ಕ್ರಷರ್ ಮಷಿನ್ ಸರ್, ಜ್ಯೂಸ್ ಮಾಡೋದು. ಈಗ ಒಂದು 15 ಜನ ಹೋಗ್ತದೆ ಸರ್ ನಮ್ಮ ಲೇಬರು. ಈಗ ಹೆಚ್ಚು ಕಡಿಮೆ ಸರ್, ನಮ್ದು ಆಲ್ರೆಡಿ ಸೆಕೆಂಡ್ ಹ್ಯಾಂಡ್ ಮಷಿನ್ ಮಾಡ್ಕೊಂಡಿದ್ದು. ನಮ್ಮ ತಂದೆಯವರು ಈ 30 ವರ್ಷ ಸರ್ ರನ್ನಿಂಗ್ ಇದ್ದಿದ್ದು, ಅವರೇ ಎಸ್ಟಿಮೇಟ್ ಮಾಡಿದ್ದು. ನಾವು ಅದನ್ನು ಸ್ವಲ್ಪ ಮೇಂಟೆನೆನ್ಸ್ ಮಾಡ್ಕೊಂಡು, ಹಾಂ ಸರ್, ಅಪ್ಡೇಟ್ ಮಾಡ್ಕೊಂಡು ಮಾಡಿಫಿಕೇಶನ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಈಗ ಹೊಸದಾಗಿ ಸ್ವಲ್ಪ ಮತ್ತೆ ಚೇಂಜಸ್ ಮಾಡ್ಕೊಂಡು ಮತ್ತೆ ಡಬಲ್ ಕ್ರಷರ್ ಮಷಿನ್ ಕೂಡಿಸ್ಕೊಂಡು ಮಾಡ್ಕೊಂಡಿವಿ ಸರ್ ನಾವು. ಹೌದು ಸರ್, ನಮ್ಮ ತಂದೆಯವ್ರ ಕಾಲದಿಂದ ಮಾಡ್ಕೊಂತ ಬಂದಿದ್ದು ಸರ್. ಈಗ ಕೃಷಿ ಮಾಡಾಕತ್ತಿರಲ್ಲ, ಇದ್ರಾಗ ಏನಾದರೂ ಆವಿಷ್ಕಾರ ಆಗಿರ್ತಾರಲ್ಲ. ಹಾಂ ಸರ್, ಮಷೀನ್ಸ್ ಒಳಗಡೆ. ಹಾಂ ಸರ್, ಅದನ್ನ ಇಂಪ್ಲಿಮೆಂಟೇಷನ್ಸ್ ಮಾಡ್ಕೊಂಡಿದ್ದಾರೆ. ಹಾಂ ಮಾಡ್ಕೊಂಡಿವಿ ಸರ್. ಮೊದಲ ಸ್ಟಾರ್ಟಿಂಗ್ ನಾವು ಸ್ವಲ್ಪ ಲೇಬರ್ ಜಾಸ್ತಿ ಹೋಗ್ತೀವಿ ಸರ್. ಈ ಕನ್ವೇರ್ ಸಿಸ್ಟಮ್ ಇದ್ದಿರ್ಕಿಲ್ಲ. ಈ ಕನ್ವೇರ್ ಸಿಸ್ಟಮ್ ನಾವು ಅಪ್ಡೇಟ್ ಮಾಡ್ಕೊಂಡು ಬೆಲ್ಟ್ ಮುಖಾಂತರ ಶೆಪ್ಪಿ ಲಿಫ್ಟಿಂಗ್ ಸರ್ ಹೋಗೋದು ಮಾಡ್ಕೊಂಡಿದ್ದೇವೆ. ಆ ನಂತರ ಒಳ್ಳೆ ಲೇಬರ್ ನಮ್ಗೆ ಅದರಿಂದ 1-2 ಲೇಬರ್ ಉಳಿತಾಯ ಆಗ್ತದೆ ಸರ್ ಇದು. ಆಮೇಲೆ ಇದೇನು ಲಿಫ್ಟ್ ಆಗುತ್ತಾ? ಲಿಫ್ಟ್ ಆಗಿ ಟ್ರ್ಯಾಕ್ಟರ್ ಬೀಳುತ್ತೆ? ಹಾಂ ಸರ್, ಇದು ಡೈರೆಕ್ಟಲ್ಲಿ ರನ್ನಿಂಗ್ ಪ್ರೊಸೆಸಿಂಗ್ ಸ್ಟಾರ್ಟ್ ಆಯಿತು ಅಂತಂದರೆ ಸೀದಾ ಅಲ್ಲಿ ಟ್ರ್ಯಾಕ್ಟರ್ ಟೇಲರ್ಗೆ ಹೋಗ್ಬಿಡ್ತದೆ. ಓಕೆ. ಮತ್ತು ಯಾರಾದರೂ ಈಗ ತಗೊಂಡು ಲಿಫ್ಟ್ ಮಾಡಿ ಹಾಕೋದು ಒಂದು ಆಳಿನ ಪಗಾರ? ಹಾಂ, ಉಳಿತಾಯ ಆಗ್ತದೆ ಸರ್. ಒಂದು ಹೆಚ್ಚು ಕಡಿಮೆ ಒಂದು ಸೀಸನ್ನಲ್ಲಿ ಒಂದು 30,000 ರಿಂದ 40,000 ರೂಪಾಯಿ ನಮ್ಗೆ ಕಮ್ಮಿ ಅಂದ್ರೆ ಉಳಿತಾಯ ಆಗ್ತದೆ ಸರ್. ಸರಿ, ಅಲ್ಲಿ ಬಂದುಬಿಟ್ಟು ಟ್ರ್ಯಾಕ್ಟರ್ ಮಷಿನ್ ಅದು. ಅಲ್ಲಿ PTO ಕುಂತ ಮೇಲೆ ಟ್ರ್ಯಾಕ್ಟರ್ ಮಷಿನ್ ಮೇಲೆ ಬೆಲ್ಟ್ ಮುಖಾಂತರ PTO ಗೇರ್ ಹಾಕಿದ್ರು. ಇದು ಸ್ಟಾರ್ಟ್ ಆಯ್ತು ಸರ್. ಈಗ ಎರಡೂ ಕಡೆ ಕ್ರಶ್ ಕಬ್ಬು ಬರಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈಗ ಅಂದರೆ ಟೋಟಲಾಗಿ 5 ಜನ ಸರ್. ಎರಡೂ ಕ್ರಶಿಂಗ್ ಮಷಿನ್ ಈ ಥರ ಸ್ಟಾರ್ಟ್ ಆಗ್ತಾರೆ, ಈ ಥರ ಕಬ್ಬು ಹಾಕ್ತಾರೆ ಸರ್. ಈ ಥರ ಕಬ್ಬಿಂಗ್ ಬರ್ತೈತೆ ನೋಡಿ ಸರ್. ಅಲ್ಲ, ಜಾಸ್ತಿ ಹಾಕ್ರೆ ಅಂದರೆ ಅಷ್ಟೇ ಟೈಮಿಗೆ 2 ಕ್ರಷರ್ ಒಂದೇ ಟ್ರ್ಯಾಕ್ಟರ್ ಮಷಿನ್ ಮೇಲೆ 20 ನಿಮಿಷದಲ್ಲಿ ಒಂದು 700 ಲೀಟರ್ ಜ್ಯೂಸ್ ತಯಾರಾಗಿಬಿಡುತ್ತೆ ಸರ್. ಈ ಥರ ಬರ್ತದೆ ಸರ್ ಇದರಲ್ಲಿ ಹೊಟ್ಟೆ ಜ್ಯೂಸ್ ಉಳಿಯಂಗೆ ಇಲ್ಲ ಸರ್. ಟೋಟಲಿ ಎಲ್ಲ ನುಚ್ಚಿನೂರಾಗಿಬಿಡ್ತದೆ ಪೂರ್ತಿ. ಇಲ್ಲ ಸರ್, ಜ್ಯೂಸು 99% ಎಲ್ಲ ಜ್ಯೂಸ್ ರಿಮೂವ್ ಮಾಡ್ಕೊಂಡು ಶೆಪ್ಪಿ ಪೈ ಅಷ್ಟೇ ಹೋಗ್ತದೆ ಸರ್ ಆ ಕಡೆ. ಅಂದರೆ ಪೂರ್ತಿ ಅಂದರೆ ನಮಗೆ ಶೆಪ್ಪಿ ಹೊಳ್ಳಿ ರಿಟರ್ನ್ ಇದನ್ನೇ ಯೂಸ್ ಮಾಡ್ತೀವಿ ಸರ್ ನಾವು. ಬನ್ನಿ ಸರ್ ಆ ಕಡೆ, ಅಲ್ಲಿ ಜ್ಯೂಸ್ 2 ಗಾಣದ್ದು ಆ ಕಡೆ ಬರ್ತದೆ.